ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಜ್ರದೇಯಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಗುರುಗಳೇ. ನಮಸ್ತೆ. ಏನು ಹೇಳ್ತೀರಾ ಇವತ್ತಿನ ಸಂದರ್ಭ ಅಲ್ಲಿ ಆ ರೀತಿಯಾಗಿ ಶಾಂತಿಗೆ ಕೊಳ್ಳಿ ಇಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ? ಬಹಳ ದುರಹಂಕಾರದ ಒಂದು ಪ್ರಮಾದ. ಈಗ ಒಂದು ವ್ಯವಸ್ಥೆಯ ಒಳಗೆ ನಾಗಮಂಗಲದಲ್ಲಿ ಏನು ನಡೆದಿದೆಯೋ ಅದರ ಬಗ್ಗೆ ಇಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತದೆ. ಆ ಪ್ರತಿಭಟನೆಯಲ್ಲಿ ಸ್ವಾಭಾವಿಕವಾಗಿ ನಮ್ಮ ಮುಖಂಡರು ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದಾರೆ. ಅದರಲ್ಲಿ ಆಕ್ರೋಶ ಇದೆ, ಮತ್ತೆ ಆಗಿರುವಂತಹ ನೋವಿನ ಬಗ್ಗೆ ಅವರಿಗೆ ಖೇದ ಇದೆ. ಆದ್ರೆ ಅದಕ್ಕೊಂದು ಸಡನ್ಲಿ ಆಗಿ ಥ್ರೆಟ್ ಕೊಡುವಂತದ್ದು, ನಮ್ಮನ್ನ ಸಾಕ್ಲಿಕ್ಕೆ ಸರ್ಕಾರ ಇದೆ, ನಮ್ಗೆ ಗೃಹ ಮಂತ್ರಿಗಳು ರಕ್ಷಣೆಗಿದ್ದಾರೆ ಎನ್ನುವಂತ ಭಾವನೆ ತುಂಬಿಕೊಂಡು ಬಂದಿರುವಂತಹ ಈ ಇಸ್ಲಾಂ ಸಮುದಾಯದ ನಾಯಕರೇನಿದ್ದಾರೆ ಅವರು ಒಂದು ವಾಯ್ಸ್ ಅನ್ನ ಬಿಟ್ಟು ನಿನ್ಗೆ ತಾಕತ್ತಿದೆಯಾ, ನಿನ್ಗೆ ದಮ್ಮಿದೆಯಾ ಅಂತ ಕೇಳ್ತಾರೆ. ಎಂತಹ ದುರವಸ್ಥೆಗೆ ನಮ್ಮ ರಾಜ್ಯ ಮುಟ್ಟಿತ್ತು. ಅಸಮರ್ಥವಾಗಿರ್ತಕ್ಕಂಥ ದಕ್ಷ ಆಡಳಿತ ಕೊಡಬೇಕು ಅಂತ ಭಾವಿಸಿಕೊಂಡಿರ್ತಕ್ಕಂಥ ಜನ ಕೋಮು ಸಾಮರಸ್ಯವನ್ನ ಹೊಂದಿಕೊಂಡು ಯಾವುದೇ ರೀತಿಯ ತಗಾದೆ ತಂಟೆ ಇಲ್ಲದೆ ಚಂದವಾಗಿ ಬಾಳಬೇಕಾಗಿದ್ದಂತಹ ಒಂದು ರಾಜ್ಯವನ್ನ ಈ ರೀತಿಯ ದರ್ಪ, ಈ ರೀತಿಯ ದುರಭಿಮಾನದಿಂದ ಹಾಳು ಮಾಡುವಂತದ್ದು ತುಂಬಾ ನೋವು ತರ್ತದೆ ಅಂತ ಅನ್ನಿಸ್ತದೆ. ಇನ್ನು ಕೆಲವರು ಮಾತನಾಡ್ತಾ ಹೇಳುವಂತದ್ದು ಅಂದ್ರೆ, ಈಗ ನಾಗಮಂಗಲದಲ್ಲಿ ಆಗಿದ್ದಂತ ಘಟನೆ ಅಲ್ಲಿ ಎಲ್ಲವೂ ಕೂಡ ಶಾಂತಿ ಸಭೆಯೆಲ್ಲ ಆಗಿದೆ, ಆದ್ರೂ ಶರಣ್ ಪಂಪೆಲ್ ಅವರು ಮಾತನಾಡಿದ್ ಎಷ್ಟು ಮಟ್ಟಿಗೆ ಸರಿ, ಅದನ್ನ ದಕ್ಷಿಣ ಕನ್ನಡಕ್ಕೆ ತಗೊಂಬಂದಿದ್ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಒಂದು ವಿಷಯ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಹಿಂದೂ ಸಮಾಜಕ್ಕೆ ಜೀರ್ಣ ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ. ಅಂದ್ರೆ ಪದೇ ಪದೇ ಘಟನೆಗಳು ನಡೀತಾ ಬಂತು, ಪದೇ ಪದೇ ಅವ್ಯವಸ್ಥೆಗಳು ಸೃಷ್ಟಿಯಾಗ್ತಾ ಬಂತು, ವ್ಯವಸ್ಥೆಗಳೆಲ್ಲ ತುಂಬಾ ಹಾಳಾಯ್ತು. ಆವಾಗ ನೋಡಿ, ಈ ನಾಯಕರೆನಿಸಿಕೊಂಡವರು, ಸಮಾಜದ ಕಾಳಜಿಯನ್ನ ವಹಿಸಿಕೊಂಡವರು ಧ್ವನಿ ಎತ್ತಲೇಬೇಕಾಗುತ್ತೆ. ಈಗ ಅವರು ಮಾತಾಡಿರುವಂತಹ ಮಾತಿನಲ್ಲಿ ಇವರಿಗೆ ಏನಾದರೂ ಅಂತಹ ಅಸಂಭವನೀಯ ಪದಗಳು ಇದೆ ಅಥವಾ ನೋವು ತರುವಂತಹ ಪದಗಳಿದೆ, ಅದನ್ನ ಬೇರೆ ರೀತಿಯಲ್ಲಿ ನಿಮ್ಗೆ ಪ್ರತಿಭಟನೆಯೋ ಇನ್ನೊಂದೋ ಮತ್ತೊಂದೋ ಏನಾದ್ರೂ ಮಾಡಬಹುದು. ಆದ್ರೆ ಏಕಾಏಕಿ ಥ್ರೆಟ್ ಕೊಡ್ತಕ್ಕಂಥದ್ದು ಏನು? ಥ್ರೆಟ್ ಅಂದ್ರೆ ಏನು? ನಿನ್ನನ್ನ ನೋಡ್ತೇನೆ, ನಿನಗೆ ದಮ್ಮಿದೆಯಾ, ನೀನು ಬಾ, ನಾಳೆ ನಮಗೂ ಅದನ್ನೇ ಪ್ರಯೋಗಿಸ್ತಾರೆ. ಈಗ ಪ್ರಶ್ನೆ ಇರುವುದು, ನಾಳೆ ನಾವು ಮಾತಾಡಿದ್ರು ನಮಗೂ ಈ ಪುಂಡರು ಏನಿದ್ದಾರೆ, ಈ ಸಮಾಜವನ್ನ ಘಾತಕ ಮಾಡುವಂತಹ, ಹಾನಿಗೊಳಪಡಿಸುವಂತಹ ದುಷ್ಕರ್ಮಿಗಳು, ಈಗ ಅವನು ಯಾರು ಥ್ರೆಟ್ ಕೊಟ್ಟಿದ್ದಾನ ನೋಡಿ, ಅವನೊಬ್ಬ ಭಯೋತ್ಪಾದಕ, ಅವನ ಮೇಲೆ 100 ಕೇಸುಗಳಿದ್ದಾವೆ. ಹತ್ಯೆ ಕೇಸ್ ಇದೆ ಅವನ ಮೇಲೆ. ಶರೀಫ್ ಮೇಲೆ ಚೊಟ್ಟೆ ಶರೀಫ್ ಅಂತ ಅವನ ಹೆಸರು. ಅವನು ಒಬ್ಬ ರಾಜಕಾರಣಿ. ಈಗ ಅವನು ಯಾವ ಪಕ್ಷದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾನೆ? ಈಗ ನೋಡಿ, ನಾಗಮಂಗಲದ ಘಟನೆಯಲ್ಲಿ PFI ಕೈವಾಡ ತೆರೆದಿದ್ದಂತಹ ವಿಷಯ. ಯಾರೇ ಬರ್ಲಿ, ಕೇರಳದಿಂದ ಯಾರೇ ಬರ್ಲಿ, ತನಿಖೆಯನ್ನ ಸರಿಯಾಗಿ ಮಾಡುವಂತಹ ಸಂದರ್ಭದಲ್ಲಿ ಆಗ್ರಹ ಮಾಡುವುದು ನಮ್ಮಗಳ ಕರ್ತವ್ಯ. ಈಗ ಒಂದು ಮಾಧ್ಯಮವಾಗಿ ನೀವೆಷ್ಟು ಕೆಲಸ ಮಾಡ್ತೀರಿ, ಅದನ್ನ ಧಿಕ್ಕರಿಸುವಂತದ್ದು ಅಥವಾ ಅದನ್ನು ವಿರೋಧಿಸುವಂತದ್ದು, ಅದನ್ನು ಜನ ಒಪ್ತಾರೆ, ಖಂಡಿತ ಒಪ್ಪಲ್ಲ. ಹಾಗಿರುವುದರಿಂದ ಅಂತಹ ಸನ್ನಿವೇಶದಲ್ಲಿ ನೋವಿನಿಂದ ಒಬ್ಬ ನಾಯಕ ಆಕ್ರೋಶದ ಮಾತಿನಿಂದ ಹೇಳಬಹುದು, ಆದ್ರೆ ಅದರಲ್ಲಿ ತಪ್ಪು ಹುಡುಕಿ ಅದನ್ನ ಸರಿ ಮಾಡಬೇಕಾದ ನಮ್ಮ ಕರ್ತವ್ಯ. ಅದಕ್ಕೆ ನಾವು ಈ ಪ್ರತಿಭಟನೆ ಶರೀಫ್ ವಿರುದ್ಧ ಮಾಡ್ತಾ ಇರುವಂತ ಪ್ರತಿಭಟನೆ ಅಥವಾ ಆ ಧರ್ಮದವ್ರಿಗೆಲ್ರಿಗೂ ಎಚ್ಚರಿಕೆ ಕೊಡುವಂತ ಪ್ರತಿಭಟನೆನಾ? ಇಲ್ಲ, ಇದು ಅಸಮರ್ಥ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮತ್ತೆ ಅವನನ್ನು ಅರೆಸ್ಟ್ ಮಾಡಬೇಕಿತ್ತು. ಈಗ ನೋಡಿ, ಕೆಲವು ಸನ್ನಿವೇಶಗಳಲ್ಲಿ ಸುಮೋಟೋ ಕೇಸ್ ಹಾಕಿ ಒಳಗ ಹಾಕ್ತಾರೆ. ಒಬ್ಬರ ಮೇಲೆ ಸುಮ್ಮನೆ ದರೋಡೆ, ಇದು ಭಯೋತ್ಪಾದನೆಯ ವಿಷಯವನ್ನ ತಂದು ಹಾಕಿ ಅವನನ್ನ ಗಡಿಪಾರು ಮಾಡ್ತಾರೆ, ಗೂಂಡಾ ಕಾಯ್ದೆಯನ್ನು ಹಾಕ್ತಾರೆ. ಆದ್ರೆ ಇವನ ಮೇಲೆ ಗಂಟೆ 24 ಅವ ಹೇಳಿಕೆ ಮಾಡಿ 48 ಗಂಟೆ ಹತ್ತಿರವಾಯಿತು. ಆಕ್ಷನ್ ಸ್ಟೇಟ್ಮೆಂಟ್ ಬಂತು, ಅದಕ್ಕೆ ರಿಯಾಕ್ಷನ್ ಆಗಿರುವಂತದ್ದು. ಈದ್ ಮಿಲಾದ್ ಮೆರವಣಿಗೆ ಅದ್ ಯಾವ ರೀತಿಯಾಗಿ ಮಾಡ್ತೀರಾ ನೋಡಿ ಅಂತ ಸವಾಲನ್ನ ಹಾಕಿದ್ದಂತ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ನಾನು ಮಾತನಾಡಿದೆ ಅಂತ ಹೇಳ್ತಾರೆ ಅವರು. ಈಗ ಪ್ರಶ್ನೆ ಇರುವಂತದ್ದು ನೋಡಿ, ಈದ್ ಮಿಲಾದ್ ಮೆರವಣಿಗೆಯನ್ನ ಅವರು ಮಾಡ್ತಾರೆ. ಯಾಕಾಗಿ ಮಾಡ್ತಾರೆ? ಅವರ ಈದ್ ಮಿಲಾದ್ ಮೆರವಣಿಗೆಯನ್ನು ಅವರು ಮಾಡುವುದು ಅವರ ವ್ಯವಸ್ಥೆಯನ್ನ ಸಮಾಜಕ್ಕೆ ತೋರಿಸ್ಲಿಕ್ಕೆ. ನಾವೀಗ ಏನಾದ್ರೂ ಮಾಡೋದು ನಮ್ಮ ವ್ಯವಸ್ಥೆಯನ್ನ ನಾವು ಸಮಾಜಕ್ಕೆ ತೋರಿಸ್ಲಿಕ್ಕೆ. ಇಲ್ಲರ ಯಾರು ಯಾಕೆ ಮಾಡ್ಬೇಕು? ಆಯ್ತು, ಈಗ ಅವರು ಈದ್ ಮಿಲಾದ್ ಮೆರವಣಿಗೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾರು ಅವರಿಗೆ ಇವತ್ತಿನವರೆಗೆ ನಮ್ಮ ಸಮಾಜ ಯಾವುದೇ ರೀತಿಯ ಅಸಹನೆಯನ್ನ ತೋರಿಸಲಿಲ್ಲ. ಈ ಕ್ಷಣದವರೆಗೆ ನೇರ ಹೇಳ್ತೇನೆ, ಈ ಕ್ಷಣದವರೆಗೆ ನಾವು ಯಾರು ತೋರಿಸಲಿಲ್ಲ. ಅದು ಚಂದ ನಡೀತಾ ಇತ್ತು.
ಯಾವಾಗ ಅಂತಹ ಸನ್ನಿವೇಶದಲ್ಲಿ ಆ ಸಮುದಾಯದ ಒಬ್ಬ ವ್ಯಕ್ತಿ, ಅದು ಕೂಡ ಕ್ರಿಮಿನಲ್ ವ್ಯವಸ್ಥೆಯಲ್ಲಿರುವ ಒಬ್ಬ ವ್ಯಕ್ತಿ ಏಕಾಏಕಿ ಥ್ರೆಟ್ ಕೊಡ್ತಾನೆ, ನಿನ್ಗೆ ತಾಕತ್ತಿದೆಯಾ, ನಿನ್ಗೆ ದಮ್ ಇದೆಯಾ, ಬಾ ನಿಲ್ಲು ಅಂದ್ರೆ ಇದೇನ್ ತೋರಿಸ್ತದೆ? ಸರ್ಕಾರದ ವೈಫಲ್ಯವನ್ನು ತೋರಿಸ್ತದೆ. ಓಕೆ, ಹಾಗಾಗಿ ಈಗ ಇವತ್ತಿನ ಪ್ರತಿಭಟನೆ ಸರ್ಕಾರದ ವಿರುದ್ಧ, ಸರ್ಕಾರದ ವೈಫಲ್ಯದ ವಿರುದ್ಧ, ಆತನನ್ನ ಬಂಧಿಸಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಓಕೆ ಓಕೆ, ಧನ್ಯವಾದ ರಾಜಶೇಖರಾನಂದ ಶ್ರೀಗಳೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.